ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ಸೇನೆಯ ಭವಿಷ್ಯದ ಯುದ್ಧ ತಂತ್ರದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯೊಂದು ರೂಪುಗೊಳ್ತಾ ಇದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಭಾರತೀಯ ಯೋಧರ ಜೊತೆಯಲ್ಲಿ ಹ್ಯೂಮನಾಯ್ಡ್ ರೋಬೋಟ್ಸ್ಗಳು ಕೂಡ ಯುದ್ಧ ಭೂಮಿಯಲ್ಲಿ ಕಾರ್ಯನಿರ್ವಹಿಸುವ ದಿನಗಳು ಮುಂದೆ ಬರಬಹುದು. ಇದು ಕೇವಲ ವೈಜ್ಞಾನಿಕ ಕಲ್ಪನೆಯಲ್ಲ ಸ್ನೇಹಿತರೆ. DRDO ಮತ್ತು ಭಾರತೀಯ ಸೇನೆ ಸೇರಿ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಮೇಲೆ ಈಗಾಗಲೇ ಕೆಲಸವನ್ನು ಆರಂಭಿಸಿವೆ. ಭಾರತೀಯ ಸೇನೆಯ ಗುರಿ 2050ರ ವೇಳೆಗೆ ಅತ್ಯಾಧುನಿಕ ಹ್ಯೂಮನಾಯ್ಡ್ ರೋಬೋಟ್ಸ್ ಗಳನ್ನು ಕೌಂಟರ್ ಟೆರರಿಸಂ ಆಪರೇಷನ್ಸ್ ಹಾಗೂ ಮುಂಚೂಣಿ ಯುದ್ಧ ಕಾರ್ಯಾಚರಣೆಗಳಲ್ಲಿ ಬಳಸುವುದು. ಆದರೆ ಇದರ ಅಡಿಪಾಯವನ್ನು ಈಗಲೇ ನಿರ್ಮಿಸಲಾಗುತ್ತಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಮಾನವ ಸೈನಿಕರನ್ನು ಯಂತ್ರಗಳಿಂದ ಬದಲಾಯಿಸುವುದು ಅಲ್ಲ, ಬದಲಾಗಿ ಹ್ಯೂಮನ್ ಮೆಷಿನ್ ಟೀಮಿಂಗ್ HMT ಎಂಬ ಹೊಸ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಅಂದರೆ ಮಾನವ ಸೈನಿಕರು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ರೋಬೋಟ್ಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವ ವ್ಯವಸ್ಥೆ. ಅತ್ಯಂತ ಅಪಾಯಕಾರಿ ಹಾಗೂ ದೈಹಿಕವಾಗಿ ಕಷ್ಟಕರವಾದ ಕೆಲಸಗಳನ್ನು ರೋಬೋಟ್ಗಳು ನಿರ್ವಹಿಸಿದರೆ ಅಂತಿಮ ನಿರ್ಧಾರಗಳನ್ನು ಮಾತ್ರ ಮಾನವ ಕಮಾಂಡರ್ಗಳೇ ತೆಗೆದುಕೊಳ್ಳುತ್ತಾರೆ. ಈ ಯೋಜನೆಯ ಪ್ರಮುಖ ಜವಾಬ್ದಾರಿಯನ್ನು ಪುಣೆಯಲ್ಲಿರುವ DRDO ಕಂಪನಿಯ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇಂಜಿನಿಯರ್ಸ್ ಅಥವಾ R&DE ಹೊತ್ತಿದೆ. 2026ರ ಮಧ್ಯಭಾಗದ ವೇಳೆಗೆ ಈ ಸೇನಾ ಬಳಕೆಯ ಹ್ಯೂಮನಾಯ್ಡ್ ರೋಬೋಟ್ ಯೋಜನೆ ಮುಂದುವರಿದ ಪರೀಕ್ಷಾ ಹಂತವನ್ನು ತಲುಪಿದೆ. 2027ರ ಒಳಗೆ ಇದರ ಪ್ರಮುಖ ಅಭಿವೃದ್ಧಿ ಹಂತವನ್ನು ಪೂರ್ಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ ಸ್ನೇಹಿತರೆ. ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಈ ರೋಬೋಟ್ಗೆ ಸ್ವತಂತ್ರವಾಗಿ ಯೋಚಿಸಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ, ಉತ್ತಮ ಸಮತೋಲನ ಹಾಗೂ ಕ್ಷಣಾರ್ಧದಲ್ಲಿ ಮಾಹಿತಿಯನ್ನು ವಿಶ್ಲೇಷಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಈ ರೋಬೋಟ್ಗೆ 2 ಕಾಲುಗಳಿರಲಿದ್ದು ದಟ್ಟ ಕಾಡುಗಳು, ಎತ್ತರದ ಪರ್ವತ ಪ್ರದೇಶಗಳು ಹಾಗೂ ಕಟ್ಟಡಗಳಿಂದ ತುಂಬಿರುವ ನಗರ ಪ್ರದೇಶಗಳಂತಹ ಕಠಿಣ ಭೂ ಪ್ರದೇಶದಲ್ಲಿಯೂ ಸುಲಭವಾಗಿ ನಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಸಾಮಾನ್ಯ ಚಕ್ರಗಳು ಅಥವಾ ಟ್ರ್ಯಾಕ್ಗಳನ್ನು ಹೊಂದಿರುವ ವಾಹನಗಳಿಗೆ ಇಂತಹ ಪ್ರದೇಶಗಳಲ್ಲಿ ಸಂಚರಿಸುವುದು ಕಷ್ಟವಾಗುತ್ತದೆ. ಆದರೆ ಈ ಬಿಪೆಡೆಲ್ ರೋಬೋಟ್ ಮಾನವನಂತೆ ನಡೆದು ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಆದರೆ ಮೇಲ್ಭಾಗದಲ್ಲಿ ಒಟ್ಟು 24 ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನು ನೀಡಲಾಗಿದೆ. ಅಂದರೆ ಇದರ ಕೈಗಳು ಮತ್ತು ಹಿಡಿತ ವ್ಯವಸ್ಥೆ ಬಹಳಷ್ಟು ಸ್ವತಂತ್ರವಾಗಿ ಚಲಿಸಬಲ್ಲವು. ಇದರಿಂದ ಬಾಗಿಲುಗಳನ್ನು ತೆರೆಯುವುದು, ವಾಲ್ವ್ಗಳನ್ನು ತಿರುಗಿಸುವುದು, ದಾರಿಯಲ್ಲಿರುವ ಅಡೆತಡೆಗಳನ್ನು ತೆರವುಗೊಳಿಸುವುದು, ಭೂ ಸುರಂಗಗಳು ಹಾಗೂ ಸ್ಫೋಟಕಗಳನ್ನು ಸುರಕ್ಷಿತವಾಗಿ ನಿಷ್ಕ್ರಿಯಗೊಳಿಸುವಂತಹ ಅತ್ಯಂತ ಅಪಾಯಕಾರಿ ಕೆಲಸಗಳನ್ನು ಈ ರೋಬೋಟ್ ನಿರ್ವಹಿಸಲಿದೆ. ಇದರ ಪರಿಣಾಮವಾಗಿ ಭಾರತೀಯ ಸೈನಿಕರ ಜೀವಕ್ಕೆ ಇರುವ ಅಪಾಯವು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ಆದರೆ ಮಾನವರಂತೆ ನಡೆಯುವುದು ಸುಲಭದ ಕೆಲಸವಲ್ಲ. ಅದಕ್ಕಾಗಿ DRDOದ ವಿಜ್ಞಾನಿಗಳು ಮಾನವನ ಸ್ನಾಯುಗಳ ಕಾರ್ಯವೈಖರಿಯನ್ನು ಅನುಕರಿಸುವ ಅತ್ಯಾಧುನಿಕ ಆಕ್ಟಿವೇಟರ್ಸ್ ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಇದರಿಂದ ರೋಬೋಟ್ ಅಸಮರ್ಪಕವಾದ ನೆಲದಲ್ಲಿಯೂ ಸಮತೋಲನ ಕಾಪಾಡಿಕೊಂಡು ನಡೆಯಲು ಸಾಧ್ಯವಾಗುತ್ತದೆ. ಯಾರಾದರೂ ತಳ್ಳಿದರು ಅಥವಾ ಅದನ್ನು ದಬ್ಬಿದರು, ಮತ್ತೆ ಬಿದ್ದರು, ಮತ್ತೆ ಸ್ವತಃ ಎದ್ದು ಸಮತೋಲನ ಸಾಧಿಸಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಈ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಈ ರೋಬೋಟ್ಗೆ ಅತ್ಯಾಧುನಿಕ ಸೆನ್ಸಾರ್ಸ್ ಗಳನ್ನು ಅಳವಡಿಸಲಾಗುತ್ತದೆ. ತನ್ನ ಕೈಕಾಲುಗಳ ಚಲನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರೋಪ್ರಿಯೋಸೆಪ್ಟಿವ್ ಸೆನ್ಸಾರ್ಸ್ ಗಳನ್ನು ಬಳಸಲಾಗುತ್ತದೆ. ಹೊರಗಿನ ಪರಿಸರವನ್ನು ಗುರುತಿಸಲು ಕ್ಯಾಮೆರಾಗಳು, ಮೈಕ್ರೋಫೋನ್ಗಳು ಹಾಗೂ ಇತರ ಎಕ್ಸ್ಟ್ರೋಸೆಪ್ಟಿವ್ ಸೆನ್ಸಾರ್ಸ್ ಗಳು ಸಹಾಯ ಮಾಡುತ್ತವೆ. ಇದರ ಜೊತೆಗೆ ಅತ್ಯಂತ ಮಹತ್ವದ SLAM ಸೈಮಲ್ಟೇನಿಯಸ್ ಲೋಕಲೈಸೇಷನ್ ಅಂಡ್ ಮ್ಯಾಪಿಂಗ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಇದರ ಮೂಲಕ ಯಾವುದೇ ನಕ್ಷೆಯ ಸಹಾಯವಿಲ್ಲದೆ ಯಾವುದೇ ಪ್ರದೇಶದಲ್ಲಿಯೂ ರೋಬೋಟ್ ತನ್ನ ಸುತ್ತಲಿನ ಪ್ರದೇಶದ ನಕ್ಷೆಯನ್ನು ತಾನೇ ಸೃಷ್ಟಿಸಿಕೊಂಡು ತಾನು ಎಲ್ಲಿದ್ದೇನೆ ಎಂಬುದನ್ನು ನಿಖರವಾಗಿ ಗುರುತಿಸಿಕೊಂಡು ಹಗಲು ರಾತ್ರಿ ಯಾವುದೇ ಸಮಯದಲ್ಲೂ ಸ್ವತಂತ್ರವಾಗಿ
ಸಂಚರಿಸಬಹುದು. ಭಾರತೀಯ ಸೇನೆಯ ಮುಂದಿನ ಯುದ್ಧ ತಂತ್ರದಲ್ಲಿ ಕೇವಲ ಒಂದೊಂದು ರೋಬೋಟ್ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ, ಬದಲಾಗಿ ಸೆಂಟೌರ್ ಕಾನ್ಸೆಪ್ಟ್ ಅನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಅಂದರೆ ಮಾನವ ಸೈನಿಕರು ಮತ್ತು ಎಐ ಆಧಾರಿತ ಯಂತ್ರಗಳು ಒಂದೇ ತಂಡವಾಗಿ ಕಾರ್ಯನಿರ್ವಹಿಸುವ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ. ಈ ದಿಕ್ಕಿನಲ್ಲಿ ಈಗಾಗಲೇ ಈಗರ್ ಡ್ರೋನ್ ಇನಿಷಿಯೇಟಿವ್ ಮೂಲಕ ಸೈನಿಕರಿಗೆ ಮಾನವರಹಿತ ವ್ಯವಸ್ಥೆಗಳನ್ನು ಬಳಸುವ ತರಬೇತಿ ನೀಡಲಾಗುತ್ತಿದೆ. ಇದರ ಮೂಲಕ ಭವಿಷ್ಯದಲ್ಲಿ ಹ್ಯೂಮನಾಯ್ಡ್ ರೋಬೋಟ್ಸ್ ಗಳನ್ನು ಸೇನೆಯೊಳಗೆ ಸುಲಭವಾಗಿ ಅಳವಡಿಸಿಕೊಳ್ಳಲು ಅಗತ್ಯವಾದ ತಾಂತ್ರಿಕ ಅನುಭವವನ್ನು ಸೈನಿಕರು ಪಡೆಯುತ್ತಿದ್ದಾರೆ. ಇದೀಗ ಈ ಯೋಜನೆಯ 3 ಪ್ರಮುಖ ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಹಂತ ಈಗ ನಡೆಯುತ್ತಿದೆ. ಈ ಹಂತದಲ್ಲಿ ರೋಬೋಟ್ ಗಳನ್ನು ನೇರ ಯುದ್ಧಕ್ಕೆ ಬಳಸುವುದಿಲ್ಲ, ಬದಲಾಗಿ ಭಾರವಾದ ಮದ್ದುಗುಂಡುಗಳನ್ನು ಸಾಗಿಸುವುದು, ಆಹಾರ ಮತ್ತು ಅಗತ್ಯ ಸಾಮಗ್ರಿಗಳನ್ನು ಮುಂಚೂಣಿ ಸೈನಿಕರಿಗೆ ತಲುಪಿಸುವುದು, ಕಣ್ಗಾವಲುಗಳನ್ನು ನಡೆಸುವುದು ಹಾಗೂ ರಾಸಾಯನಿಕ ಅಥವಾ ಅಪಾಯಕಾರಿ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಕೆಲಸಗಳನ್ನು ನಿರ್ವಹಿಸಲಾಗುತ್ತದೆ. ಇದರಿಂದ ಸೈನಿಕರು ತಮ್ಮ ಪ್ರಮುಖ ಯುದ್ಧ ಕರ್ತವ್ಯಗಳ ಮೇಲೆ ಸಂಪೂರ್ಣ ಗಮನ ಹರಿಸಬಹುದು. ಎರಡನೇ ಹಂತವು 2040ರ ದಶಕದಲ್ಲಿ ಆರಂಭವಾಗಲಿದೆ. ಈ ಸಮಯದಲ್ಲಿ ನೆಲದ ಮೇಲೆ ಕಾರ್ಯನಿರ್ವಹಿಸುವ ರೋಬೋಟ್ಗಳು ಗುರಿಗಳನ್ನು ಗುರುತಿಸುವುದು, ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸುವುದು, ಯುದ್ಧ ಭೂಮಿಯ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸುವುದು ಸೇರಿದಂತೆ ಇನ್ನಷ್ಟು ಸಂಕೀರ್ಣ ಜವಾಬ್ದಾರಿಗಳನ್ನು ನಿರ್ವಹಿಸಲಿವೆ. ವಿಮಾನ ಪಡೆಯ ಲಾಯಲ್ ವಿಂಗ್ಮ್ಯಾನ್ ಮಾದರಿಯಂತೆ ಈ ರೋಬೋಟ್ಗಳು ಕಾಲಾಳು ಪಡೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಕ್ಷಣದ ಮಾಹಿತಿಯನ್ನು ಹಂಚಿಕೊಳ್ಳಲಿವೆ. ಮೂರನೇ ಹಾಗೂ ಅಂತಿಮ ಹಂತ 2050ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಈಗ ಅತ್ಯಾಧುನಿಕ ಹ್ಯೂಮನಾಯ್ಡ್ ರೋಬೋಟ್ಸ್ ಗಳನ್ನು ನಗರ ಪ್ರದೇಶಗಳ ಯುದ್ಧಗಳು ಹಾಗೂ ಕೌಂಟರ್ ಟೆರರಿಸಂ ಆಪರೇಷನ್ಗಳಲ್ಲಿ ನಿಯೋಜಿಸಲಾಗುತ್ತದೆ. ಈ ರೋಬೋಟ್ಗಳು ಅಪಾರ ಪ್ರಮಾಣದ ಯುದ್ಧ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ವಿಶ್ಲೇಷಿಸಿ ಕಮಾಂಡರ್ ಗಳಿಗೆ ಸೂಕ್ತ ತಂತ್ರಗಳನ್ನು ಸೂಚಿಸುವುದರ ಜೊತೆಗೆ ಮುಂಚೂಣಿ ಯೋಧರೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸಲಿವೆ. ಈ ಯೋಜನೆಯ ಹಿಂದಿರುವ ಅತಿದೊಡ್ಡ ಉದ್ದೇಶ ಭಾರತೀಯ ಸೈನಿಕರ ಜೀವವನ್ನು ರಕ್ಷಿಸುವುದು. ಐಇಡಿ, ತೀವ್ರ ಗುಂಡಿನ ದಾಳಿ ಅಥವಾ ರಾಸಾಯನಿಕ ಅಪಾಯ ಇರುವ ಪ್ರದೇಶಗಳಿಗೆ ಮೊದಲು ರೋಬೋಟ್ಗಳನ್ನು ಕಳುಹಿಸುವ ಮೂಲಕ ಮಾನವ ಸೈನಿಕರಿಗೆ ಇರುವ ಅಪಾಯವನ್ನು ಕಡಿಮೆ ಮಾಡಬಹುದು. ಇದೇ ವೇಳೆ ಭಾರತೀಯ ಸೇನೆ ಈಗಾಗಲೇ ತಡಾಯ್ ಮತ್ತು ಏಕಲವ್ಯ ಎಂಬ ಎಐ ಆಧಾರಿತ ವ್ಯವಸ್ಥೆಗಳನ್ನು ಬಳಸಲು ಆರಂಭಿಸಿವೆ. ಇವು ಗುರಿಗಳನ್ನು ಗುರುತಿಸುವುದು, ಸಂಪನ್ಮೂಲಗಳ ನಿರ್ವಹಣೆ ಹಾಗೂ ಯುದ್ಧ ತಂತ್ರದ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತಿವೆ. ಭವಿಷ್ಯದಲ್ಲಿ ಇದೇ ತಂತ್ರಜ್ಞಾನ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಬುದ್ಧಿವಂತ ಹ್ಯೂಮನಾಯ್ಡ್ ರೋಬೋಟ್ಸ್ ಗಳ ರೂಪದಲ್ಲಿ ಯುದ್ಧ ಭೂಮಿಗೆ ಬರಲಿವೆ. ನಿಸ್ಸಂದೇಹವಾಗಿ ಈ ಗುರಿಯನ್ನು ಸಾಧಿಸುವುದು ಸುಲಭವಲ್ಲ. ದೀರ್ಘಕಾಲ ಕಾರ್ಯನಿರ್ವಹಿಸುವ ವಿದ್ಯುತ್ ಮೂಲ, ವಿಶ್ವಾಸಾರ್ಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಯುದ್ಧ ಭೂಮಿಯ ಕಠಿಣ ಪರಿಸ್ಥಿತಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇನ್ನೂ ದೊಡ್ಡ ಸವಾಲುಗಳಾಗಿವೆ. ಆದರೆ ಡಿಆರ್ಡಿಒ ನಡೆಸುತ್ತಿರುವ ನಿರಂತರ ಸಂಶೋಧನೆ ಮತ್ತು ಭಾರತೀಯ ಸೇನೆಯ ಆಧುನೀಕರಣದ ಸಂಕಲ್ಪವನ್ನು ಗಮನಿಸಿದರೆ 2050ರ ವೇಳೆಗೆ ಹ್ಯೂಮನ್ ಮಿಷನ್ ಟೀಮಿಂಗ್ ಭಾರತದ ರಕ್ಷಣಾ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಭಾಗವಾಗುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಹಾಗಾದರೆ ಸ್ನೇಹಿತರೆ, ಭಾರತೀಯ ಸೇನೆಯ ಈ ಮಹತ್ವಾಕಾಂಕ್ಷೆಯ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭವಿಷ್ಯದ ಯುದ್ಧಗಳಲ್ಲಿ ಹ್ಯೂಮನಾಯ್ಡ್ ರೋಬೋಟ್ ನಿಜವಾಗಿಯೂ ದೊಡ್ಡ ಬದಲಾವಣೆಯನ್ನು ತರಲಿವೆಯೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.